ನಮಸ್ತೆ. ನಮಸ್ತೆ. ಇವತ್ತು ಬಹಳಷ್ಟು ಖುಷಿ ಕೊಡೋ ವಿಚಾರ, ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಅದ್ರ ಜೊತೆ ತಾವು ಬಂದಿದ್ದೀರಾ, ಬಹಳ ಸಂತೋಷ ಪಟ್ಟಿದ್ದೀರಾ. ಬಹಳಷ್ಟು ನಮಗೂ ಒಂದು ಯೋಚನೆ ಇದೆ. ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಬಹಳ ಖುಷಿಯಾಗಿರ್ತಾರೆ. ಆ ಒಂದು ಸೀಕ್ರೆಟ್ ಏನು ಸರ್ ಅದು? ನೋಡಿ, ನಮ್ಮಲ್ಲಿ ಬೇರೆ ಕಮ್ಯುನಿಟಿ ಬಗ್ಗೆ ನಾವು ಹೇಳಲ್ಲ. ನಾವು ಎಷ್ಟೇ ದುಡಿದ್ರು ಒಂದು ಖುಷಿ ಅನ್ನೋದು ಬಹಳಷ್ಟು ಕಡಿಮೆ ಇರುತ್ತೆ. ನಿಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದೆ, ನೋಡಿದ್ರೆ ಆ ಮುಖದಲ್ಲಿ ಒಂದು ಸಂತೋಷ ಕಾಣಿಸ್ತಾ ಇರುತ್ತೆ. ಏನ್ ಸರ್ ಸೀಕ್ರೆಟ್, ಏನ್ ವಿಶೇಷ? ಅದು ನಮ್ಗೆ ನಮ್ಮ ದೇವರು ಕೊಟ್ಟ ವರದಾನ. ನಮ್ಮ ಯೇಸು ಕ್ರಿಸ್ತು ಜನಿಸಿದ್ದು ಈ ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 25ನೇ ತಾರೀಕು. ನಮ್ಗೆ ಯಾವಾಗ್ಲೂ ಸಂತೋಷ, ಸುಖ, ನೆಮ್ಮದಿ ಅಂತ ಇರುತ್ತೆ. ಪ್ರತಿ ವರ್ಷ ಇದು ಡಿಸೆಂಬರ್ ತಿಂಗಳು 25ನೇ ತಾರೀಕು ನಾವು ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಸೊ ಆ ಸಾಂಕೇತಿಕವಾಗಿ ನಾವು ವರ್ಷದಲ್ಲಿ ಒಂದಿನ ಮಾಡಿದ್ರು ಅದು ನಮ್ಗೆ ತುಂಬಾ ಸಂತೋಷ ನೀಡುತ್ತೆ. ಒಂದಿನ ಮಾತ್ರ ಅಲ್ಲ, ಇಡೀ ತಿಂಗಳು ಕ್ರಿಸ್ಮಸ್ ಹಬ್ಬ ನಡೆಯುತ್ತೆ. 1ನೇ ತಾರೀಕಿಂದ 25ನೇ ತಾರೀಕು ತನಕ ಎಲ್ಲಾ ಕಡೆ. ಇವತ್ತು ನಾವು ನೋಡ್ಬೇಕಾದ್ರೆ ಬೆಂಗಳೂರಲ್ಲಿರೋ ಆರ್ಚ್ ಬಿಷಪ್ ಹೌಸ್ಗೆ ಬಂದಿದ್ದೀವಿ. ಇದು ಮಹಾಧರ್ಮ ಕ್ಷೇತ್ರದ ಧರ್ಮಗುರುಗಳು ಇರುವ ಮನೆ, ಮತ್ತೆ ಅವರ ಸಹೋದ್ಯೋಗಿಗಳು, ಆಡಳಿತ ವ್ಯವಸ್ಥೆ ಇರೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಕೊಂತ ಇದಾರೆ. ಇಲ್ಲಿ ಉಪಮುಖ್ಯಮಂತ್ರಿಗಳು ಬಂದಿದ್ರು, ವಿರೋಧ ಪಕ್ಷದ ನಾಯಕರು ಬಂದಿದ್ರು, ಮತ್ತೆ ಇಲ್ಲಿ ಪೊಲೀಸ್ ಆಯುಕ್ತರು ಬಂದಿದ್ದಾರೆ, ಬ್ಯಾಂಗ್ಳೂರ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್, ಮಹೇಶ್ವರ್ ರಾವ್ ಎಲ್ಲ ಬಂದಿದ್ರು. ಇದು ಒಂದು ಸಂತೋಷದ ಸಂಕೇತ. ಎಲ್ಲರೂ ನಮ್ ಜೊತೆ ಇದ್ದಾರೆ ಅಂತ ಒಂದು ಸಂಕೇತ. ಎಲ್ಲಾ ಧರ್ಮದವರು ನಮ್ ಜೊತೆ ನಿಂತ್ಕೊಂತಾರೆ. ಕ್ರಿಸ್ಮಸ್ ಹಬ್ಬದ ಸದ್ಯ DCM ಹೇಳಿದ್ರು ವೇದಿಕೆ ಮೇಲೆ, ಈ ಹಬ್ಬವನ್ನು ಜಗತ್ತಾದ್ಯಂತ ಎಲ್ಲರೂ ಆಚರಣೆ ಮಾಡ್ತಾರೆ, ಮತ್ತೆ ಎಲ್ಲಾ ಧರ್ಮದವರು ಆಚರಣೆ ಮಾಡ್ತಾರೆ. ಇದು ಎಲ್ಲರಿಗೂ ಹಬ್ಬ ಅಂತ ಹೇಳಿದ್ದಾರೆ. ಈ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ತರಲಿ ಅಂತ, ಮತ್ತೆ ಈ ಬರುವ ಹೊಸ ವರ್ಷ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಆಚರಿಸ್ತೀನಿ. ನನ್ನ ಹೆಸರು ಫರ್ಡಿನಾಂಡ್ ಲಾರೆನ್ಸ್. ಧನ್ಯವಾದಗಳು. ನೋಡಿ, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು, ಯಾವುದೇ ಒಂದು ಪ್ರೊಫೆಷನ್ ತಗೊಳ್ಳಿ, ಒಂದು ಇಂಜಿನಿಯರ್ ತಗೊಳ್ಳಿ, ಒಂದು ಮೆಡಿಕಲ್ ತಗೊಳ್ಳಿ, ಒಂದು ಎಜುಕೇಶನ್ ತಗೊಳ್ಳಿ, ಬಹಳ ನಂಬರ್ 1 ಒಂದು ಉನ್ನತ ಮಟ್ಟ ಸ್ಥಾನದಲ್ಲಿದೆ. ಒಂದು ಮೆಡಿಕಲ್ ಹೋದ್ರು, ಆಸ್ಪತ್ರೆಗೆ ಹೋದ್ರು ಬಹಳ ಏನೋ ಒಂದು ತುಂಬಾ ಮೇಲ್ಮಟ್ಟದಲ್ಲಿ ಒಂದು ಫ್ರೀ ತರ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ವ್ಯವಹಾರಿಕವಾಗಿ ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಯೋಚನೆ ಮಾಡಿದ್ರೆ ನೀವು ಒಂದು ಸೇವೆ ಅಂತ ಮಾಡ್ತೀರಾ, ಏನದು? ನಮ್ಮ ಕ್ರೈಸ್ತರು ಯಾವಾಗ್ಲೂ ಸೇವೆ ಮಾನವದಿಂದ ಬಂದಿರೋರು. ಯಾವಾಗ್ಲೂ ನಾವು ನೋಡಿ, ನಮ್ಮ ಶಿಕ್ಷಣ ಸಂಸ್ಥೆಗಳು ಮತ್ತು ನಮ್ಮ ಆರೋಗ್ಯ ಸಂಸ್ಥೆಗಳು ಯಾವಾಗ್ಲೂ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೀವು ಮದರ್ ತೆರೇಸಾ ನೋಡಿರ್ಬೋದು. ನಾವು ಎಲ್ಲರೂ ಸೇವೆ ಮಾಡ್ಕೊಂಡು ಜನರಿಗೆ, ದೀನ ದಲಿತರಿಗೆ, ಮತ್ತೆ ಕೀಳ್ಮಟ್ಟದವ್ರು ಇರೋರಿಗೆ, ರೋಡಲ್ಲಿ ದಾರಿಯಲ್ಲಿ ದಿಕ್ಕಿಲ್ದವ್ರನ್ನ ಕರ್ಕೊಂಡ್ ಬಂದು ಆಶ್ರಯ ಕೊಟ್ಟು ನಡೆಸ್ತವ್ರು. ಅದೇ ತರ ನಾವು ಜಗತ್ತಾದ್ಯಂತ, ನೀವು ಬೆಂಗಳೂರಲ್ಲಿ ನೋಡ್ಬೋದು, ಇಡೀ ಇಂಡಿಯಾದಲ್ಲಿ ನೋಡ್ಬೋದು, ಎಲ್ಲಾ ಕಡೆ ನಾವು ಶಿಕ್ಷಣ ಸಂಸ್ಥೆಗಳನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡ್ ಬರ್ತಾರೆ. ಜನನು ನಮ್ ಶಾಲೆನೇ ಬೇಕು ಅಡ್ಮಿಷನ್ ಅಂತ ಬರ್ತಾರೆ. ಯಾಕಂದ್ರೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ, ಗುಣಮಟ್ಟದ ಆರೋಗ್ಯ ಕೊಡ್ತೀವಿ. ಸೆಂಟ್ ಜಾನ್ಸ್, ಮಾರ್ತಾಸ್, ಫಿಲೋಮಿನಾಸ್, ಬ್ಯಾಪ್ಟಿಸ್ಟ್ ಎಂತ ಹಾಸ್ಪಿಟಲ್ಗಳಲ್ಲಿ ಗುಣಮಟ್ಟದ ಆರೋಗ್ಯ ಮತ್ತು ಬೆಲೆ ಕೂಡ ಜಾಸ್ತಿ ಇರಲ್ಲ. ಬೆಲೆ ಎಲ್ಲ ಮಾರ್ಕೆಟ್ ತಕ್ಕಂಗೆ ಕರೆಕ್ಟ್ ಆಗಿ ಇರುತ್ತೆ. ಅದಕ್ಕೆ ಜನ ನಮ್ಮ ನೋಡ್ಕೊಂಡ್ ಬರ್ತಾರೆ. ಇವತ್ತು ಬೆಂಗಳೂರಲ್ಲಿ ಅತಿ ದೊಡ್ಡ ಆಸ್ಪತ್ರೆ ನಮ್ದು ಇರೋದು ಸೆಂಟ್ ಜಾನ್ಸ್. ಅತಿ ದೊಡ್ಡ ಶಾಲೆಗಳು ನಮ್ದು ಇರೋದು ಸೆಂಟ್ ಜೋಸೆಫ್ ಯೂನಿವರ್ಸಿಟಿ, ಕ್ರೈಸ್ಟ್ ಕಾಲೇಜ್ ಎಲ್ಲ ಇರೋದು. ಜನ ನಮ್ಮ ಸೇವೆ ನಂಬಿ ಬರ್ತಾರೆ. ಅದರಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳು ಮತ್ತು ನಮ್ಮ ಆರೋಗ್ಯ ಸಂಸ್ಥೆಗಳು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಇನ್ನು ಮುಂದಕ್ಕೂ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತವೆ ಅಂತ ನಮ್ ನಂಬಿಕೆ ಇದೆ. ಇದು ಕ್ರೈಸ್ತ ಹುಟ್ಟಿದ ದಿನ, ಕ್ರಿಸ್ಮಸ್ ದಿನ ಎಲ್ಲರಿಗೂ ಸಂತೋಷ, ಸುಖ, ನೆಮ್ಮದಿ ತರಲಿ ಅಂತ ನಿಮ್ಮನ್ನ ಆಚರಿಸ್ತೀನಿ. ಇನ್ನೊಂದು ಮತ್ತೊಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ ಭಗವಂತ ದೇವರು ಬಹಳಷ್ಟು ಗಿಫ್ಟ್ ನಿಮ್ಗೆ ಜಾಸ್ತಿ ವರ ಏನಾದ್ರು ಕೊಟ್ಟಿದ್ದಾರೆ ಹಿಂಗೆ? ಇಲ್ಲ, ಅಂತದ್ದು ಹೇಳಕ್ಕಾಗಲ್ಲ. ನಮ್ಮ ಯೇಸು ಕ್ರಿಸ್ತ ಸಾಹೇಬರು ನಮ್ಮನ್ನು ಖುಷಿ ಕೊಟ್ಟಿದ್ದಾರೆ, ನಿಮ್ಮನ್ನು ಖುಷಿ ಕೊಟ್ಟಿದ್ದಾರೆ. ಬಹಳಷ್ಟು ನಿಮ್ಗೆ ಯೇಸು ಕ್ರಿಸ್ತ ಸಾರು ನಿಮ್ಗೆ ಜಾಸ್ತಿನೇ ಸಂತೋಷ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ನಮ್ಮ ನಡ್ಕೊಂಡು ಹೋಗೋ ರೀತಿ, ನಮ್ ದಾರಿ ತೋರಿಸಿದ್ದಾರೆ. 2000 ವರ್ಷದ ಹಿಂದೆ ನಮ್ಮ ಯೇಸು ಕ್ರಿಸ್ತು ಜನಿಸಿ ನಮ್ಗಾಗಿ ಸತ್ತರು. ಅವ್ರು ನಡೆದ ದಾರಿ ನಾವು ಇನ್ನು 2000 ವರ್ಷ ಆದ್ಮೇಲೂ ನಡ್ಕೊಂಡ್ ಬರ್ತಾ ಇದ್ದೀವಿ. ಅವ್ರು ತೋರಿಸಿದ ದಾರಿ ಮೇಲೆ ನಾವು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಏನೇ ಇದ್ರು ನಮ್ಮ ದೇವರು
ಅವ್ರು ತೋರಿಸಿದ ದಾರಿಯಲ್ಲಿ ಇಡೀ ಜಗತ್ತೇ ಅವ್ರು ತೋರಿಸಿದ ದಾರಿಯಲ್ಲಿ ನಡೆಯುತ್ತೆ. ಈ ಕ್ರೈಸ್ತ ಧರ್ಮ ಬರೀ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಇಲ್ಲ, ವಿಶ್ವದ ಎಲ್ಲಾ ದೇಶಗಳಲ್ಲೂ ಇದೆ. ಇವತ್ತು ವಿಶ್ವದ ಎಲ್ಲಾ ಕಡೆ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಸರ್, Thank you. ಮತ್ತೆ ಇನ್ನೊಂದೇ ಒಂದು ವಿಷಯ ಪ್ರಸ್ತಾಪ ಪಡ್ತೀವಿ. ನಿಮ್ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಸ್ವಲ್ಪ ವಿದ್ಯಾವಂತರು ಸ್ವಲ್ಪ ಬಹಳಷ್ಟು ಅವಿದ್ಯಾವಂತರು, ಸ್ವಲ್ಪ ಎಜುಕೇಶನ್ ಕಡಿಮೆ ಇದ್ದಾರೆ. ನೀವು ಬಹಳಷ್ಟು ವಿದ್ಯಾವಂತರು ಇದ್ದೀರಾ. ನೀವು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ನೀವೇನಾದ್ರು ಒಂದು MP ಆಗಿ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡೋ ರೀತಿ ಏನಾದ್ರು ನಿಮ್ಗೆ ಆಲೋಚನೆ ಇದೆಯಾ? ಬಡವರು ಇದ್ದಾರೆ, ಅದಕ್ಕೆ ನಿಗಮ ಇದೆ. ಇವಾಗ ಅವ್ರಿಗೆಲ್ಲ ಲೋನ್ ಕೊಡ್ತಾ ಇದಾರೆ ಕ್ರೈಸ್ತ ಅಭಿವೃದ್ಧಿ ನಿಗಮದಿಂದ. ಎಲ್ಲರಿಗೂ ಈ ಲೋನ್ ಮತ್ತೆ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ಕೊಡ್ತಾ ಇದಾರೆ. ಇಂಟ್ರೆಸ್ಟ್ ಫ್ರೀ ಲೋನ್ ತಗೊಂಡು ಎಲ್ಲರೂ ಉಪಯೋಗ ಪಡ್ಕೊಂಡು ಮೇಲೆ ಬರಲಿ ಅಂತ ಆಚರಿಸ್ತೀವಿ. ಮತ್ತು ಹಲವಾರು ಸಂಘ ಸಂಸ್ಥೆಗಳು ಡೊನೇಷನ್ಸ್ ಕೊಡ್ತವೆ, ಮತ್ಲಬ್ ಇದು ಸ್ಕಾಲರ್ಶಿಪ್ ಕೊಡ್ತದೆ. ಡೊನೇಷನ್ಸ್ ಅಲ್ಲ, ಸ್ಕಾಲರ್ಶಿಪ್ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ರೆ ಅದೆಲ್ಲ ತಗೊಂಡು ಎಲ್ಲ ಮೇಲಕ್ಕೆ ಬರ್ಬೇಕು. ಇನ್ನು ಕೀಳ್ಮಟ್ಟದಲ್ಲಿ ಇದ್ದಾರೆ ಅವ್ರಿಗೆಲ್ಲ ಸರ್ಕಾರ ಕೊಡೋ ಲೋನ್ ಇದೆಲ್ಲ ಯೂಸ್ ಮಾಡ್ಕೊಂಡು ಮತ್ತೆ ಸಂಘ ಸಂಸ್ಥೆಗಳು ಕೊಡೋ ದಾನ ಧರ್ಮದಿಂದ ಮೇಲೆ ಬರ್ಬೇಕಂತ ನಾವೆಲ್ಲರನ್ನು ಕೇಳ್ಕೊಂತೀವಿ. ಇದನ್ನ ದಾರಿ ಬೇಕಾದ್ರೆ ನಮ್ಮವರು ಎಲ್ಲ ತೋರಿಸ್ತಾರೆ, ನಮ್ಮ ಕ್ರೈಸ್ತ ನಾಯಕರೆಲ್ಲ ಇದ್ದಾರೆ. ಇವರೆಲ್ಲ ಬಂದು ಇವ್ರನ್ನ ಭೇಟಿ ಆದ್ರೆ ಇವರೆಲ್ಲ ಒಳ್ಳೆ ದಾರಿ ತೋರಿಸ್ತಾರೆ. ಇನ್ನೊಂದೇ ಒಂದು ವಿಷಯ ಸರ್, ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ, ಒಂದು 50 ವರ್ಷ 60 ವರ್ಷ ಮೇಲ್ಪಟ್ಟವ್ರು ಇರ್ತಾರೆ. ನೋಡಿ, ಈ ಒಂದು ಪ್ರಿಮೈಸಸ್ ನೋಡಿದ್ರೆ ಒಂದು ಯಂಗ್ಸ್ಟರ್ಸ್ ಒಂದು 20 ವರ್ಷ 22 ವರ್ಷ ಒಂದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಿಗೆ ಮೇಲು ಫೀಮೇಲ್ ಬಂದಿದ್ದಾರೆ. ಬಹಳಷ್ಟು ಯಂಗ್ಸ್ಟರ್ಸ್ ಬಹಳ ಖುಷಿ ಪಡ್ತಾರೆ. ಯಂಗ್ಸ್ಟರ್ಸ್ಗೆ ಏನ್ ಹೇಳ್ತೀರಾ ಸರ್? ಯಂಗ್ಸ್ಟರ್ಸ್ಗೆ ಇಲ್ಲಿ ಬಂದಿರೋರ್ಗ? ಹೌದು, ಯಂಗ್ಸ್ಟರ್ಸ್ ಜಾಸ್ತಿ ಬಂದಿದ್ದಾರೆ. ಯಂಗ್ಸ್ಟರ್ಸ್ ಮೇಲೆ ಬರಬೇಕು. ಬರೋ ವರ್ಷ ಎಲ್ಲರೂ ಸರಿಯಾದ ದಾರಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗಿ ದೇವರು ತೋರಿಸಿದ ದಾರಿಯಲ್ಲಿ ಒಳ್ಳೆ ರೀತಿ ನಿಮ್ಮ ಟ್ಯಾಲೆಂಟ್ಸ್ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡದೆ ಮೇಲೆ ಬನ್ನಿ. ನಿಮ್ಮ ಸಮಯ ವ್ಯರ್ಥ ಮಾಡದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಸರಿಯಾಗಿ ರೂಪಿಸ್ಕೊಂಡು ನೀವು ಎಲ್ಲ ಬಂದ್ರೆ ನೀವು ಮೇಲೆ ಬರ್ತೀರಾ ಅಂತ ನಂಬಿಕೆ ಇದೆ.